Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ನಾವು ಜುಲೈ 1ನೇ ತಾರೀಕು ಯಾವ್ದೆಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳು ನ್ಯೂಸ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಯಾವ್ದೆಲ್ಲ ಕವರ್ ಮಾಡ್ತಾ ಇದೀವಿ ಇವತ್ತು ಅಂತ ಹೇಳಿದ್ರೆ ಮೌಂಟ್ ಎರ್ಬೂಸ್ ಬಗ್ಗೆ ನೋಡ್ತಾ ಇದೀವಿ. ಮೌಂಟ್ ಎರ್ಬೂಸ್ ವಾಲ್ಕೆನೋ ಯಾಕೆಂದ್ರೆ ಇಲ್ಲಿ ಗೋಲ್ಡ್ ಎಮಿಟ್ ಆಗತ್ತೆ, ಫ್ಯೂ ಪಾರ್ಟಿಕಲ್ಸ್ ಆಫ್ ದ ಗೋಲ್ಡ್. ಸೊ ಅದಕ್ಕೋಸ್ಕರ ಮೌಂಟ್ ಎರ್ಬೂಸ್ ಬಗ್ಗೆ ನೋಡ್ತಾ ಇದೀವಿ. ಅದಾದ್ಮೇಲೆ ಎರಡನೇದಾಗಿ ಸದರ್ನ್ ಬರ್ಡ್ ವಿಂಗ್ ಬಗ್ಗೆ ನೋಡ್ತೇವೆ. ನಂತರ ಮೂರನೇ ಟಾಪಿಕ್ ಆಗಿ ಅರುಳ್ ಮಿಹು ಅನ್ನುವಂತಹ ಗಣೇಶನ ಟೆಂಪಲ್ ಅನ್ನ ನೋಡ್ತಾ ಇದೀವಿ ಪ್ರೈಮ್ ಮಿನಿಸ್ಟರ್ ವಿಸಿಟ್ ಕಡೆಯಿಂದ. ನಂತರ ಬೆಂಗಾಲ್ ಫಾಕ್ಸ್ ಬಗ್ಗೆ ನೋಡ್ತಿದ್ವಿ, ಬೆಂಗಾಲ್ ಫಾಕ್ಸ್ ಪಾಪ್ಯುಲೇಷನ್ ಡಿಕ್ಲೈನ್ ಆಗಿದೆ ಅಂತ ಹೇಳ್ಬಿಟ್ಟು. ನಂತರ ಪ್ರಾಜೆಕ್ಟ್ ಬ್ರಹ್ಮಾಂಕ್ ಬಗ್ಗೆ ನೋಡ್ತೇವೆ. ಕೊನೆಯ ಟಾಪಿಕ್ ಆಗಿ ಮಲಪ್ರಭಾ ರಿವರ್ ಬಗ್ಗೆ ನೋಡ್ತೀವಿ. ನಂತರ ಆಯುಷ್ಮಾನ್ ಸಾರಥಿ ಅನ್ನುವಂತಹ ಡಿಜಿಟಲ್ ಆಪ್ ಬಗ್ಗೆ ನೋಡ್ತೇವೆ, ಡಿಜಿಟಲ್ ಪೋರ್ಟಲ್ ಸಪೋರ್ಟ್ ಬಗ್ಗೆ ನೋಡ್ತೇವೆ. ಸೊ ಇದಿಷ್ಟನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಲೆಟ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಮೌಂಟ್ ಎರ್ಬೂಸ್. ಮೌಂಟ್ ಎರ್ಬೂಸ್ ಸದರ್ನ್ ಮೋಸ್ಟ್ ರೀಜನ್ ಅಲ್ಲಿ, ಸದರ್ನ್ ಮೋಸ್ಟ್ ರೀಜನ್ ಅಂದ್ರೆ ಯಾವ್ದು ಬರುತ್ತೆ? ಅಂಟಾರ್ಟಿಕ್ ಬರುತ್ತಲ್ಲ. ಸೊ ಅಂಟಾರ್ಟಿಕ್ ಅಲ್ಲಿ ಇರುವಂತಹ ದ ಮೋಸ್ಟ್ ಸೌತ್ ಆಕ್ಟಿವ್ ವಾಲ್ಕೆನೋ ಯಾವುದು? ಮೌಂಟ್ ಎರ್ಬೂಸ್. ಸೊ ಇದು ಬರೀ ಪರ್ಮನೆಂಟ್ ಲಾವಾ ಲೇಕ್ ಅಷ್ಟೇ ಅಲ್ಲ, ಅಂದ್ರೆ ತನ್ನ ಪರ್ಮನೆಂಟ್ ಲಾವಾವನ್ನ ಯಾವಾಗ್ಲೂ ಕೂಡ ಎಮಿಟ್ ಮಾಡ್ಬಿಟ್ಟು ಲೇಕ್ ತರ ಕ್ರಿಯೇಟ್ ಮಾಡೋದಕ್ಕೆ ಮಾತ್ರ ಇದು ಫೇಮಸ್ ಅಲ್ಲ. ಇಟ್ ಇಸ್ ದ ಓನ್ಲಿ ನೌನ್ ವಾಲ್ಕೆನೋ ದಟ್ ರಿಲೀಸಸ್ ಟೀನಿ ಕ್ರಿಸ್ಟಲ್ ಆಫ್ ಪ್ಯೂರ್ ಗೋಲ್ಡ್ ಇನ್ ಟು ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ಗೆ ಪ್ಯೂರ್ ಗೋಲ್ಡ್ ಅನ್ನ ಎಮಿಟ್ ಮಾಡ್ತಾ ಇರುವಂತಹ ವಾಲ್ಕೆನೋದಲ್ಲಿ ಇದು ಒಂದೇ ಒಂದು ವಾಲ್ಕೆನೋ ನಮ್ಮ ಪ್ರಪಂಚದಲ್ಲಿ ಇರೋದು, ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿರೋದು. ಸೊ ಇದು ಯಾವ ರೀತಿಯಾದಂತಹ ವಾಲ್ಕೆನೋ ಅಂತ ಹೇಳಿದ್ರೆ ಇದೊಂದು ಸ್ಟ್ರೆಟೋ ವಾಲ್ಕೆನೋ. ಸ್ಟ್ರೆಟೋ ವಾಲ್ಕೆನೋ ಅಂತ ಹೇಳಿದ್ರೆ ಏನು? ನಾವು ಆಲ್ರೆಡಿ ಹಿಂದಿನ ವಿಡಿಯೋಸ್ ಅಲ್ಲಿ ನೋಡಿದೀವಿ. ಲೇಯರ್ ಅನ್ನ ಕ್ರಿಯೇಟ್ ಮಾಡುತ್ತಲ್ವಾ, ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಸ್ಟ್ರಾಟೋ ವಾಲ್ಕೆನೋ. ಕರೆಕ್ಟ್ ಅಲ್ಲ? ಮತ್ತೆ ಇಂಟ್ರಾಪ್ಲೇಟ್ ವಾಲ್ಕೆನೋ. ಇದು ಒಂದು ಇಂಟ್ರಾಪ್ಲೇಟ್ ವಾಲ್ಕೆನೋ ಯಾವ್ದಕ್ಕೆ ಬಿಲಾಂಗ್ ಆಗಿದೆ ಅಂತ ಹೇಳಿದ್ರೆ ಮೆಕ್ ಮುರ್ಡೋ ವಾಲ್ಕೆನಿಕ್ ಗ್ರೂಪ್ ಗೆ ಬಿಲಾಂಗ್ ಆಗಿದೆ. ಸೊ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ ಎಕ್ಸಾಮ್ ಅಲ್ಲಿ. ಇದು ಸ್ಟ್ರಾಟೋ ವಾಲ್ಕೆನೋ ಗುಂಪಿಗೆ ಸೇರುತ್ತೆ, ಅಂಟಾರ್ಟಿಕ್ ರಿಫ್ಟ್ ಸಿಸ್ಟಮ್ ಅಲ್ಲಿ ಇದೆ. ಅಂಡ್ ಆಲ್ಸೋ ಮ್ಯಾಕ್ ಮುರ್ಡೋ ಅನ್ನುವಂತಹ ಒಂದು ಗುಂಪಿಗೆ, ವಾಲ್ಕ್ಯಾನಿಕ್ ಗುಂಪಿಗೆ ಸೇರುತ್ತೆ. And this is also a part of the Pacific Ring of Fire. Pacific Ring of Fire ಅಲ್ಲೇ ನಾವು ಹೆಚ್ಚಿನ ಆಕ್ಟಿವ್ ವಾಲ್ಕೆನೋಸ್ ಅನ್ನ ನೋಡ್ತೀವಲ್ವಾ, ಆ ಗುಂಪಿಗೆ ಸೇರಿದಂತಹ ವಾಲ್ಕೆನೋನೇ ಮೌಂಟ್ ಎರ್ಬೂಸ್ ವಾಲ್ಕೆನೋ. ಅಂಡ್ ಇದನ್ನ ನಾವು ಫೇಮಸ್ ಆಗಿ ಕರೆಯುವಂತಹ ಟೆರರ್ ರಿಫ್ಟ್ ಅಂತ ಹೇಳಿ ಕರಿತೀವಿ. ಈ ಟೆರರ್ ರಿಫ್ಟ್ ಅಲ್ಲಿ ನಾವು ಈ ಒಂದು ಮೌಂಟ್ ಎರ್ಬೂಸ್ ವಾಲ್ಕೆನೋವನ್ನ ನೋಡಬಹುದು, ವಿಚ್ ಇಸ್ ಅ ಪಾರ್ಟ್ ಆಫ್ ದ, ನಾನು ಆಲ್ರೆಡಿ ಹೇಳ್ದೆ, ಅಂಟಾರ್ಟಿಕ್ ರಿಫ್ಟ್ ಸಿಸ್ಟಮ್. ಅಂಟಾರ್ಟಿಕ್ ರಿಫ್ಟ್ ಸಿಸ್ಟಮ್ಗೆ ಇದು ಭಾಗವಾಗಿದೆ. ಅಂಡ್ ಇದು ಎರಡನೆಯ ಟಾಲೆಸ್ಟ್ ಆಕ್ಟಿವ್ ವಾಲ್ಕೆನೋ ಅಂಟಾರ್ಟಿಕ್ ರೀಜನ್ ಅಲ್ಲಿ. ಅಂಟಾರ್ಟಿಕ್ ರೀಜನ್ ಅಲ್ಲಿ ಮೊದಲನೆಯ ಟಾಲೆಸ್ಟ್ ಆಕ್ಟಿವ್ ವಾಲ್ಕೆನೋ ಯಾವುದು ಅಂತ ಹೇಳಿದ್ರೆ ಮೌಂಟ್ ಸಿಡ್ಲೆ. ಮೌಂಟ್ ಸಿಡ್ಲೆ ಅನ್ನೋದು ಆಕ್ಟಿವ್ ವಾಲ್ಕೆನೋ. ಮೌಂಟ್ ಎರ್ಬೂಸ್ ಎರಡನೆಯದು, ಮೌಂಟ್ ಸಿಡ್ಲೆ ಮೊದಲನೆಯದು. 1972ರಿಂದ ವಾಲ್ಕ್ಯಾನಿಕ್ ಎರಪ್ಷನ್ ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದೆ ಮೌಂಟ್ ಎರ್ಬೂಸ್. ಸೊ ಇದಿಷ್ಟು ಮೌಂಟ್ ಎರ್ಬೂಸ್ ನ ಬಗ್ಗೆ. ನಂತರ ಒಂದು ಕ್ವಶನ್ ಅನ್ನ ನೋಡ್ಕೊಳ್ಳೋಣ ಈ ಒಂದು ಪರ್ಟಿಕ್ಯುಲರ್ ಟಾಪಿಕ್ನ ಮೇಲೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಮೌಂಟ್ ಎರ್ಬೂಸ್. ಇಟ್ ಈಸ್ ಅ ಸ್ಟ್ರಾಟೋ ವಾಲ್ಕೆನೋ ಲೊಕೇಟೆಡ್ ಆನ್ ರಾಸ್ ಐಲ್ಯಾಂಡ್ ಇನ್ ಅಂಟಾರ್ಟಿಕಾ. ಸೊ ರಾಸ್ ಐಲ್ಯಾಂಡ್ ಇನ್ ಅಂಟಾರ್ಟಿಕಾನ? ಹೌದು. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ನಂತರ it is an interplate volcano belonging to the McMurdo volcanic group. ಇದು ಕೂಡ ಸರಿಯಾದಂತಹ ಉತ್ತರ. ನಂತರ it is globally unique for emitting gold microcrystal into the atmosphere. ಇದು ಕೂಡ ಸರಿಯಾದ ಉತ್ತರ. ಆನ್ಸರ್ ಬಂದ್ಬಿಟ್ಟು 1, 2 and 3 is the right answer for this particular question. ನೆಕ್ಸ್ಟ್ ಎರಡನೆಯ ಟಾಪಿಕ್ ಆಗಿ ಸದರ್ನ್ ಬರ್ಡ್ ವಿಂಗ್ ಬಗ್ಗೆ ನೋಡ್ಕೊಳ್ಳೋಣ. ಇದು ಬಟರ್ಫ್ಲೈ. ಯಾಕೆ ಸದರ್ನ್ ಬರ್ಡ್ ವಿಂಗ್ ನ್ಯೂಸ್ ಅಲ್ಲಿದೆ? ಸದರ್ನ್ ಬರ್ಡ್ ವಿಂಗ್ ಭಾರತದ ಎರಡನೆಯ ಅತಿ ದೊಡ್ಡ ಬಟರ್ಫ್ಲೈ ಅಂತಾನೆ ಹೇಳ್ಬಹುದು, ಅಥವಾ ಭಾರತದ ಲಾರ್ಜೆಸ್ಟ್ ಬಟರ್ಫ್ಲೈ ಅಲ್ಲಿ ಸದರ್ನ್ ಬರ್ಡ್ ವಿಂಗ್ ಕೂಡ ಒಂದು. ಸೊ ಈ ಸದರ್ನ್ ಬರ್ಡ್ ವಿಂಗ್ ಅನ್ನ
ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡಿದೀವಲ್ವಾ, ಆಮ್ರಪಾದ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು. ಸೊ ಈ ಆಮ್ರಪಾದ ಟೈಗರ್ ರಿಸರ್ವ್ ಎಲ್ಲಿರೋದು? ಕೊಲ್ಲಾಪುರದಲ್ಲಿ ಇರೋದು, ಕರೆಕ್ಟ್ ಅಲ್ಲ? ಸೊ ಈ ಕೊಲ್ಲಾಪುರ ರೇಂಜ್ ಅಲ್ಲಿ ಇರುವಂತಹ ಆಮ್ರಪಾದ ಟೈಗರ್ ರಿಸರ್ವ್ ಅಲ್ಲಿ ಸದರ್ನ್ ಬರ್ಡ್ ವಿಂಗ್ ಅನ್ನ ರೆಕಾರ್ಡ್ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಸದರ್ನ್ ಬರ್ಡ್ ವಿಂಗ್ ನ್ಯೂಸ್ ಅಲ್ಲಿದೆ. ಸೊ ಈ ಸದರ್ನ್ ಬರ್ಡ್ ವಿಂಗ್ ಅನ್ನ ಬೇರೆ ಬೇರೆ ರೀತಿಯಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ರೆ, ಇದನ್ನ ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಕೂಡ ಕರಿತೀವಿ. ಯಾಕೆ ಸಹ್ಯಾದ್ರಿ ಬರ್ಡ್ ವಿಂಗ್? ಬಿಕಾಸ್ ಸಹ್ಯಾದ್ರಿ ರೇಂಜ್ ಅಲ್ಲಿ ನಾವು ಕಾಣಬಹುದು ಇದನ್ನ, ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ಸಹ್ಯಾದ್ರಿ ಬರ್ಡ್ ವಿಂಗ್ ಅಂತ ಕೂಡ ಕರಿತೀವಿ. ಅಂಡ್ ಇಟ್ ಇಸ್ ಎಂಡಮಿಕ್ ಟು ಸೌತ್ ಇಂಡಿಯಾ. ಭಾರತದ ಸೌತ್ ಇಂಡಿಯಾಗೆ ಎಂಡಮಿಕ್ ಆಗಿದೆ ಈ ಒಂದು ಸದರ್ನ್ ಬರ್ಡ್ ವಿಂಗ್. ಅಂಡ್ ಮೇಜರ್ಲಿ ಇದನ್ನ ನಾವು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ನೋಡಬಹುದಾಗುತ್ತೆ. ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಥೇಚ್ಛವಾದ ಪಾಪ್ಯುಲೇಷನ್ ನಾವು ನೋಡಬಹುದಾಗುತ್ತೆ. ಅಂಡ್ ಭಾರತದ ಸೆಕೆಂಡ್ ಲಾರ್ಜೆಸ್ಟ್ ಬಟರ್ಫ್ಲೈ ಸ್ಪೀಸೀಸ್ ಇದು. ಅಂಡ್ ಇದು ಭಾರತದ ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಕೂಡ ಹೌದು. ಯಾವುದು? ಸದರ್ನ್ ಬರ್ಡ್ ವಿಂಗ್. ಇದನ್ನ IUCN ಅಂಡರ್ ಅಲ್ಲಿ ಲೀಸ್ಟ್ ಕನ್ಸರ್ನ್ ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಅನ್ನ ಮಾಡ್ತಾ ಇದ್ದೀವಿ. ಲೀಸ್ಟ್ ಕನ್ಸರ್ನ್. ಸೊ ಇದಿಷ್ಟು ಸದರ್ನ್ ಬರ್ಡ್ ವಿಂಗಿನ ಬಗ್ಗೆ. Next, with reference to the southern birdwing butterfly, consider the following. First one, it is the largest butterfly species in India. Largest, Allah, it is one of the largest. Correct? So first statement wrong. Next, it is the official state butterfly of Karnataka. Idu correct. So second option correct. Next, third statement ನೋಡೋಣ. It is classified as endangered under the IUCN Red List. Endangered under least concern. Correct ಅಲ್ವಾ? So answer ಬಂದು 2 only is the right answer for this particular question. Next, ಮೂರನೆಯ ಟಾಪಿಕ್ ಅರುಳ್ಮೆಹು ನವಶಕ್ತಿ ವಿನಾಯಗಾರ್ ದೇವಸ್ಥಾನ. ಈಗ ಭಾರತದ ಪ್ರೈಮ್ ಮಿನಿಸ್ಟರ್ ನಿನ್ನೆ ಅವರು CLHS ನ ವಿಸಿಟ್ ಮಾಡಿದ್ಮೇಲೆ, CHS ನ ವಿಸಿಟ್ ಮಾಡಿದ್ಮೇಲೆ ಒಂದು ಸ್ಪೀಸೀಸ್ ಬಗ್ಗೆ ನೋಡ್ಕೊಂಡಿದ್ವಿ, ಕರೆಕ್ಟ್ ಅಲ್ವಾ? ಟಾರ್ಟೈಸ್ ಸ್ಪೀಸೀಸ್ ಬಗ್ಗೆ. ಈಗ ಸೇಚಲ್ ನಲ್ಲಿ ಇರುವಂತಹ ಅರುಳ್ಮೆಹು ನವಶಕ್ತಿ ವಿನಾಯಗರ್ ಅನ್ನುವಂತಹ ಟೆಂಪಲ್ ಅನ್ನ ವಿಸಿಟ್ ಮಾಡಿದ್ದಾರೆ ತಮ್ಮ 3 ದಿನದ ಪ್ರಯಾಣದಲ್ಲಿ. ಹಾಗಾಗಿ ಅರುಳ್ಮೆಹು ನವಶಕ್ತಿ ವಿನಾಯಗರ್ ಟೆಂಪಲ್ ನ್ಯೂಸ್ ಅಲ್ಲಿದೆ. ಯಾಕೆ ಇದನ್ನ ನಮ್ಮ ಸ್ಟೇಟ್ ಎಕ್ಸಾಮ್ ಅಥವಾ ಸ್ಟೇಟ್ ಆಗಿರಬಹುದು, ಸೆಂಟ್ರಲ್ ಎಕ್ಸಾಮ್ಗೆ ಇದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇದು ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ. ದ್ರವಿಡಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಕಟ್ಟಿರುವಂತಹ ದೇವಸ್ಥಾನ. ಇದೊಂದು ಹಿಂದೂ ಟೆಂಪಲ್. ಅಂಡ್ ಸಿಯಾಚಿಲ್ ಅಲ್ಲಿ ಇರುವಂತಹ ಒಂದೇ ಒಂದು ಹಿಂದೂ ಟೆಂಪಲ್, ಅದು ಇದು ಅರುಳ್ಮೆಹು ನವಶಕ್ತಿ ವಿನಾಯಕ ಟೆಂಪಲ್. ಕ್ಯಾಪಿಟಲ್ ಆಗಿರುವಂತಹ ವಿಕ್ಟೋರಿಯಾದಲ್ಲಿ ನಾವು ಈ ದೇವಸ್ಥಾನವನ್ನ ನೋಡಬಹುದಾಗುತ್ತೆ. 1992ರಲ್ಲಿ ಇದನ್ನ ಕಟ್ಟಲಾಗತ್ತೆ. ಅಂಡ್ 100 ಫೂಟ್ ಇರುವಂತಹ ಒಂದು ಕಲರ್ಫುಲ್ ಗೋಪುರವನ್ನ ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದಾಗುತ್ತೆ. ಇದರ ಡಯಟಿ ಬಂದ್ಬಿಟ್ಟು, ಈ ದೇವಸ್ಥಾನದ ಡಯಟಿ ಅಥವಾ ಯಾವ ದೇವರನ್ನ ಪೂಜಿಸ್ತೀವಿ ಅಂತ ಹೇಳಿದ್ರೆ ವಿನಾಯಕ ಅಥವಾ ಗಣೇಶನನ್ನ ಇಲ್ಲಿ ಪೂಜಿಸ್ತೇವೆ. ಮಾಹೆ ಐಲ್ಯಾಂಡ್ ಅಲ್ಲಿ ಇರುವಂತಹ ದೇವಸ್ಥಾನ ಇದು. ದ್ರವಿಡಿಯನ್ ಆರ್ಕಿಟೆಕ್ಚರ್ ಅನ್ನ ಹೊಂದಿದೆ. ಸೊ ಇದಿಷ್ಟು ಅರುಳ್ಮೆಹು ನವಶಕ್ತಿ ವಿನಾಯಗರ ಟೆಂಪಲಿನ ಬಗ್ಗೆ. ದ ಅರುಳ್ಮೆಹು ನವಶಕ್ತಿ ವಿನಾಯಗರ ಟೆಂಪಲ್ ರೀಸೆಂಟ್ಲಿ ಇನ್ ನ್ಯೂಸ್ ಇಸ್ ಲೊಕೇಟೆಡ್ ಇನ್. ಸೊ ಆನ್ಸರ್ ಬಂದು ವಿಕ್ಟೋರಿಯಾ, ಸಿಯೆಚಲ್ಸ್ ಕರೆಕ್ಟ್ ಆನ್ಸರ್. ಓಕೆನಾ? ನೆಕ್ಸ್ಟ್, ಬೆಂಗಲ್ ಫಾಕ್ಸ್. ಸೊ ಬೆಂಗಲ್ ಫಾಕ್ಸ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ತಮಿಳುನಾಡಿನ ಕೆಲವು ಡಿಸ್ಟ್ರಿಕ್ಟ್ ಗಳಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಂಗಾಲ್ ಫಾಕ್ಸ್ ಗಳು ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ರಿಪೋರ್ಟ್ ಅನ್ನ ಅಂದ್ರೆ ಅನಲೈಸ್ ನ ಮಾಡಿದ್ದಾರೆ. ಕೆಲವು ವರ್ಷಗಳಿಂದ ತಮಿಳುನಾಡಿನ ಕೆಲವು ಡಿಸ್ಟ್ರಿಕ್ಟ್ ಗಳಲ್ಲಿ ಬೆಂಗಾಲ್ ಫಾಕ್ಸ್ ಕಣ್ಮರೆಯಾಗಿದೆ. ಅಲ್ಲಿ ಬೆಂಗಾಲ್ ಫಾಕ್ಸ್ ಗಳನ್ನ ನಾವು ನೋಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹೇಳಿರೋದು? ರಿಸರ್ಚರ್ಸ್ ಅಂಡ್ ಕನ್ಸರ್ವೇಷನಿಸ್ಟ್ ಗಳು ಇದನ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಬೆಂಗಾಲ್ ಫಾಕ್ಸ್ ಇಲ್ವೇ ಇಲ್ವಾ ಭಾರತದಲ್ಲಿ, ಅಥವಾ ಲೀಸ್ಟ್ ಕನ್ಸರ್ನ್ ಅಲ್ಲಿ ಇದ್ದಂತಹ ಈ ಬೆಂಗಾಲ್ ಫಾಕ್ಸ್ ನ ಪಾಪ್ಯುಲೇಷನ್ಗೆ ಆದಂತಹ ಪ್ರಾಬ್ಲಮ್ ಏನು ಅನ್ನೋದು ಈಗ ಮೇಜರ್ ಐಡೆಂಟಿಫಿಕೇಶನ್ ನ ಮಾಡ್ಬೇಕಾಗಿದೆ. ಈ ಬೆಂಗಾಲ್
ಫಾಕ್ಸ್ ಅನ್ನ ಇಂಡಿಯನ್ ಫಾಕ್ಸ್ ಅಥವಾ ಇಂಡಿಯನ್ ಡೆಸರ್ಟ್ ಫಾಕ್ಸ್ ಅಂತ ಕೂಡ ಕರೀತಾರೆ. ಇಂಡಿಯನ್ ಫಾಕ್ಸ್ ಅಂತ ಕೂಡ ಕರೀತಾರೆ ಅಥವಾ ಇಂಡಿಯನ್ ಡೆಸರ್ಟ್ ಫಾಕ್ಸ್ ಅಂತ ಕೂಡ ಕರೀತಾರೆ. ಇದು ಭಾರತದ ಸಬ್ ಕಾಂಟಿನೆಂಟ್ ಗೆ ನೇಟಿವ್. ನಾನು ಬರೀ ಭಾರತಕ್ಕೆ ನೇಟಿವ್ ಅಂತ ಹೇಳ್ತಾ ಇಲ್ಲ, ಭಾರತದ ಸಬ್ ಕಾಂಟಿನೆಂಟ್ ಗೆ ನೇಟಿವ್ ವಿಚ್ ಬಿಲಾಂಗ್ಸ್ ಟು, ಇದನ್ನ ನಾವು ಇಂಡಿಯಾ, ನೇಪಾಲ್, ಕರೆಕ್ಟ್ ಅಲ್ಲ, ನೇಪಾಲ್ ಹಾಗೆಯೇ ಪಾಕಿಸ್ತಾನಲ್ಲೂ ಕೂಡ ನಾವು ಕಾಣಬಹುದಾಗುತ್ತೆ ಬೆಂಗಲ್ ಫಾಕ್ಸ್ ಅನ್ನು. And it is known for its monogamous behavior. Monogamous behavior. What exactly the monogamous behavior? Because 2026ರಲ್ಲಿ ಈ ರೀತಿಯಾದಂತಹ ವರ್ಡ್ಸ್ ಅನ್ನ ಕೇಳಿದ್ರಿಂದ ನಾವು ಪ್ರತಿಯೊಂದನ್ನ ನೋಡುವಾಗ ಈ ರೀತಿಯಾದಂತಹ ವರ್ಡ್ಸ್ ಗಳನ್ನ ನೋಡ್ಬೇಕು, ಕರೆಕ್ಟ್ ಅಲ್ಲ? ಮೊನೋಗ್ಯಾಮಸ್ ಅಂತ ಹೇಳಿದ್ರೆ ಮೇಟಿಂಗ್ ಬಿಹೇವಿಯರ್ ಅಥವಾ ಒಂದು ರಿಲೇಶನ್ಶಿಪ್ ಏನಿದೆ ಅಲ್ವಾ, ಅದನ್ನ ಒಂದೇ ಒಂದು ಇಂಡಿವಿಜುವಲ್ ಪರ್ಸನ್ ಜೊತೆ ಮಾಡ್ತಿರತ್ತೆ. ಎಮೋಷನಲ್ ಎಕ್ಸ್ಕ್ಲೂಸಿವ್ ಆಗಿ ಎಮೋಷನಲ್ ಕನೆಕ್ಟಿವಿಟಿ ಆಗಿರಬಹುದು, ಸೆಕ್ಷುಯಲ್ ಕನೆಕ್ಟಿವಿಟಿ ಆಗಿರಬಹುದು ಅಥವಾ ಸೋಷಿಯಲ್ ಪಾರ್ಟ್ನರ್ಶಿಪ್ ಆಗಿರಬಹುದು. ಬರೀ ಒಂದು ಸ್ಪೀಸೀಸ್ ಜೊತೆ ಮಾತ್ರ ಇರುತ್ತೆ ಒಂದು ಟೈಮ್ ಅಲ್ಲಿ ಮಾತ್ರ. ಸೊ ಅಂದ್ರೆ ಒನ್ ಮೇಟ್ ಅಟ್ ಒನ್ ಟೈಮ್ ಅನ್ನುವಂತಹ ಸ್ಪೀಸೀಸ್ ಇದು, ಅದನ್ನ ಮೊನೋಗ್ಯಾಮಸ್ ಅಂತ ಹೇಳಿ ಕರೀತೇವೆ. ಸೊ ಇದು ಮೊನೋಗ್ಯಾಮಸ್ ಸ್ಪೀಸೀಸ್ ಆಗಿ ಕಾರ್ನಿವೋರ್ ಸ್ಪೀಸೀಸ್. ಇದರ ಬ್ರೀಡಿಂಗ್ ಸೀಸನ್ ಬಂದ್ಬಿಟ್ಟು ಡಿಸೆಂಬರ್ ಇಂದ ಜಾನ್ವರಿ ತನಕ ಇದರ ಬ್ರೀಡಿಂಗ್ ಸೀಸನ್. ಅಂಡ್ ಲಾಸ್ಟ್ ಇಯರ್ ಅಲ್ಲೆಲ್ಲ ಗೆಸ್ಟೇಷನ್ ಪೀರಿಯಡ್ ಆಫ್ ಎಲಿಫೆಂಟ್ ಅನ್ನ ಕೇಳಿದ್ರು ಅಲ್ವಾ, ಹಾಗಾಗಿ ಬೆಂಗಾಲ್ ಫಾಕ್ಸ್ ನ ಗೆಸ್ಟೇಷನ್ ಪೀರಿಯಡ್ ನ ಕೂಡ ತಿಳ್ಕೊಳ್ಳೋಣ. ಗೆಸ್ಟೇಷನ್ ಪೀರಿಯಡ್ ಬಂದ್ಬಿಟ್ಟು ಯೂಶಲಿ 50ರಿಂದ 60 ದಿನ ಇದರ ಗೆಸ್ಟೇಷನ್ ಪೀರಿಯಡ್, ಅಂದ್ರೆ ಆಲ್ಮೋಸ್ಟ್ 2 ಮಂತ್ಸ್ ಇದ್ರ ಗೆಸ್ಟೇಷನ್ ಪೀರಿಯಡ್ ಆಗಿರುತ್ತೆ. IUCN ಅಂಡರ್ ಅಲ್ಲಿ ಲೀಸ್ಟ್ ಕನ್ಸರ್ನ್ ಅಲ್ಲಿ ಇಟ್ಟು ಇದನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 2 ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಷನ್ ನ ಮಾಡ್ತಿರೋದನ್ನ ಕಾಣಬಹುದಾಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಹ್ಯಾಬಿಟ್ಯಾಟ್ ಯಾವ ರೀತಿ ಅಂತಂದ್ರೆ ಗ್ರಾಸ್ ಲ್ಯಾಂಡ್, ಥಾರ್ನಿ ಸ್ಕ್ರಬ್, ಸೆಮಿ ಡೆಸರ್ಟ್ ಮತ್ತೆ ಅರಿಡ್ ಎನ್ವಿರಾನ್ಮೆಂಟ್ ಬೇಕು ಇದು ಜೀವನ ಮಾಡೋದಕ್ಕೆ. ಈಗ ಮೇ ಬಿ ಡ್ಯೂ ಟು ದ ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಈಗ ಬೆಂಗಲ್ ಫಾಕ್ಸಿನ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇರೋದನ್ನ ನಾವು ಕಾಣಬಹುದಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಒಂದು ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ಬೆಂಗಾಲ್ ಫಾಕ್ಸ್, ಕನ್ಸಿಡರ್ ದ ಫಾಲೋಯಿಂಗ್. ಫಸ್ಟ್ ಒನ್, ಇಟ್ ಪ್ರಿಫರ್ಸ್ ಡೆನ್ಸ್ ಎವರ್ಗ್ರೀನ್ ಫಾರೆಸ್ಟ್ ಆಸ್ ಇಟ್ಸ್ ಪ್ರೈಮರಿ ಹ್ಯಾಬಿಟ್ಯಾಟ್. ಡೆನ್ಸ್ ಎವರ್ಗ್ರೀನ್ ಫಾರೆಸ್ಟ್ ಬೇಡ, ಯಾಕಂದ್ರೆ ಥಾರ್ನಿ ಫಾರೆಸ್ಟ್, ಡಿಸಿಡಿಯಸ್, ಗ್ರಾಸ್ ಲ್ಯಾಂಡ್ ಇಷ್ಟಿದ್ರೆ ಸಾಕು, ಅರೈಡ್ ಕಂಡೀಷನ್ ಅಲ್ಲಿ ಬದುಕತ್ತೆ ಇದು. ನೆಕ್ಸ್ಟ್, ಇಟ್ ಈಸ್ ನಾನ್ ಫಾರ್ ಇಟ್ಸ್ ಮೊನೋಗಮಸ್ ಬಿಹೇವಿಯರ್ ಫಾರ್ಮಿಂಗ್ ಲೈಫ್ ಟೈಮ್ ಬಾಂಡ್ಸ್. ಇದು ಕರೆಕ್ಟ್. ನೆಕ್ಸ್ಟ್, ಇಟ್ ಈಸ್ ನೇಟಿವ್ ಟು ಇಂಡಿಯನ್ ಸಬ್ ಕಾಂಟಿನೆಂಟ್ ಇನ್ಕ್ಲೂಡಿಂಗ್ ನೇಪಾಲ್ ಅಂಡ್ ಪಾಕಿಸ್ತಾನ್. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು 2 and 3 only is the right answer for this particular question. Next, Project Brahmank. Project Brahmank ಬಾರ್ಡರ್ ರೋಡ್ ಆರ್ಗನೈಸೇಷನ್ 10ನೇ ರೈಸಿಂಗ್ ಡೇ ಆಫ್ ಪ್ರಾಜೆಕ್ಟ್ ನ ಸೆಲೆಬ್ರೇಷನ್ ನ ಇಟ್ಕೊಂಡಿದೆ. ಎಲ್ಲಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ರಾಣಾಘಾಟ್, ಅರುಣಾಚಲ್ ಪ್ರದೇಶದಲ್ಲಿರುವಂತಹ ರಾಣಾಘಾಟ್ ಅಲ್ಲಿ ಇಟ್ಕೊಂಡಿದೆ. ಸೊ ಆ ಪ್ರಾಜೆಕ್ಟ್ ಸೆಲೆಬ್ರೇಷನ್ ಬಂದ್ಬಿಟ್ಟು ಪ್ರಾಜೆಕ್ಟ್ ಬ್ರಹ್ಮಾಂಕ್ ನ ಸೆಲೆಬ್ರೇಷನ್. ಸೊ ಹಾಗಾಗಿ ನ್ಯೂಸ್ ಅಲ್ಲಿದೆ. ಈ ಬ್ರಹ್ಮಾಂಕ್ ಪ್ರಾಜೆಕ್ಟ್ ಬಂದ್ಬಿಟ್ಟು ಇದನ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇನಿಷಿಯೇಟ್ ಅನ್ನ ಮಾಡಿರೋದು 2011ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. 2011ರಿಂದ ಇದರ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಪ್ರಾಪರ್ ಆಗಿ ನಾವು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯೂಶಲಿ ಇದು ಸಿಯಾಂಗ್, ವೆಸ್ಟ್ ಸಿಯಾಂಗ್, ಅಪ್ಪರ್ ಸಿಯಾಂಗ್, ಈಸ್ಟ್ ಸಿಯಾಂಗ್ ಮತ್ತೆ ಶಿಯಾಮಿ ಅರುಣಾಚಲ್ ಪ್ರದೇಶ್, ಇದರ ಜೊತೆಗೆ ಇದೆಲ್ಲ ಅರುಣಾಚಲ್ ಪ್ರದೇಶ್ ರೀಜನ್ಸ್. ಯಾವ್ದ್ಯಾವ್ದು? ಸಿಯಾಂಗ್ ಆಗಿರಬಹುದು, ಈಸ್ಟ್ ಸಿಯಾಂಗ್, ವೆಸ್ಟ್ ಸಿಯಾಂಗ್, ಅಪ್ಪರ್ ಸಿಯಾಂಗ್, ಇದೆಲ್ಲ ಅರುಣಾಚಲ್ ಪ್ರದೇಶ್ ರೀಜನ್. ಮತ್ತೆ ಶಿಯೋಮಿ, ಇದನ್ನೆಲ್ಲದನ್ನು ಕೂಡ ದಮಾಜಿ ಅನ್ನುವಂತಹ ಅಸ್ಸಾಂ ರೀಜನ್ ಗೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಪ್ರಾಜೆಕ್ಟ್ ಬ್ರಹ್ಮಾಂಕ್. ಸೊ ಇದೊಂದು ಮೇಜರ್ ಸ್ಟ್ರಾಟಜಿಕ್ ರೋಡ್ ಇನ್ಫ್ರಾಸ್ಟ್ರಕ್ಚರ್. ಭಾರತದ ಇಂಡಿಯನ್ ಆರ್ಮಿಗೆ ಇದು ಸಪೋರ್ಟ್ ಮಾಡುತ್ತೆ. ಇದಿಷ್ಟು ಪ್ರಾಜೆಕ್ಟ್ ಬ್ರಹ್ಮಾಂಕ್ ನ ಬಗ್ಗೆ. ಪ್ರಾಜೆಕ್ಟ್ ಬ್ರಹ್ಮಾಂಕ್ which recently celebrates its rising day is related to ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಲಡಾಖ್, ರಾಂಗು. ನೆಕ್ಸ್ಟ್, ಸ್ಟ್ರಾಟಜಿಕ್ ರೋಡ್ ಮೇಂಟೆನೆನ್ಸ್ ಇನ್ ಅರುಣಾಚಲ್ ಪ್ರದೇಶ್. ಇದು ಸರಿಯಾದ ಉತ್ತರ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಿವರ್ ಸಿಸ್ಟಮ್ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಆಗಿ ಮಲಪ್ರಭಾ ರಿವರ್ ನ್ಯೂಸ್ ಅಲ್ಲಿದೆ, ಅದಕ್ಕೋಸ್ಕರ ಮಲಪ್ರಭಾ ರಿವರ್ ನ ಬಗ್ಗೆ ನೋಡೋಣ. ಯಾಕಂದ್ರೆ
ಕರ್ನಾಟಕದಲ್ಲಿ ಕೆಲವೊಂದು ರೀಜನ್ ಅಲ್ಲಿ ಮಲಪ್ರಭಾ ತನ್ನ ನೀರಿನ ಅಂಶವನ್ನ ಕಳ್ಕೊತಾ ಇದೆ ಅಥವಾ ಡ್ರೈ ಅಪ್ ಆಗ್ತಾ ಇದೆ. ಅದಕ್ಕೋಸ್ಕರ ಮಲಪ್ರಭಾ ನದಿ ನ್ಯೂಸ್ ಅಲ್ಲಿದೆ. ಮಲಪ್ರಭಾ ನದಿ ಕೃಷ್ಣಾ ನದಿಯ ಟ್ರಿಬ್ಯೂಟರಿ. ಸೊ ಇದನ್ನ ಎಲ್ಲಿಂದ ಒರಿಜಿನ್ ಆಗುತ್ತೆ ಅಂತ ಹೇಳಿದ್ರೆ ಕರ್ನಾಟಕದ ಬೆಳಗಾಂ ಅಲ್ಲಿ ಇರುವಂತಹ ಸಹ್ಯಾದ್ರಿ ಹಿಲ್ ರೇಂಜ್ ಇಂದ ಒರಿಜಿನ್ ಆಗುತ್ತೆ. ಕನಕುಂಬಿ ಅನ್ನುವಂತಹ ಒಂದು ರೀಜನ್ ಇದೆ, ಅಲ್ಲಿ ಇರುವಂತಹ ಮಲಪ್ರಭಾ ರಿವರ್ ಬಂದ್ಬಿಟ್ಟು ಶ್ರೀ ಮೌಳಿ ದೇವಿ ಟೆಂಪಲ್ನ ತಪ್ಪಲಲ್ಲಿ ಕಾಣಬಹುದಾಗುತ್ತೆ. ಅಂದ್ರೆ ಶ್ರೀ ಮೌಳಿ ದೇವಿ ಟೆಂಪಲ್ ಈ ಒಂದು ಮಲಪ್ರಭಾ ನದಿಯ ಪಕ್ಕದಲ್ಲಿ ಅಥವಾ ದಡದಲ್ಲಿ ಇರೋದನ್ನ ಕಾಣಬಹುದಾಗುತ್ತೆ. ಇದು ಮಲಪ್ರಭಾ ನದಿಯ ಬರ್ತ್ ಪ್ಲೇಸ್ ಅಂತ ಕೂಡ ಹೇಳಲಾಗತ್ತೆ. ಯಾವ್ದನ್ನ? ಶ್ರೀ ಮೌಳಿ ದೇವಿ ಟೆಂಪಲ್ ಇದೆಯಲ್ಲ, ಅದನ್ನ ಮಲಪ್ರಭಾ ನದಿಯ ಬರ್ತ್ ಪ್ಲೇಸ್ ಅಂತ ಕೂಡ ಹೇಳಲಾಗತ್ತೆ. ಅಂಡ್ ಮೇಜರ್ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿರುವಂತಹ ಐಹೊಳೆ, ಬಾದಾಮಿ ಮತ್ತೆ ಪಟ್ಟದಕಲ್ಲು ಕಾಂಪ್ಲೆಕ್ಸಸ್ ಗಳನ್ನ ಮಲಪ್ರಭಾ ನದಿಯ ದಡದಲ್ಲಿ ನಾವು ನೋಡಬಹುದಾಗತ್ತೆ. ಜೊತೆಗೆ ಇದರ ಮೇಜರ್ ಟ್ರಿಬ್ಯೂಟರೀಸ್, ಎಕ್ಸಾಮ್ ಅಲ್ಲಿ ಮಲಪ್ರಭಾ ನದಿಯ ಟ್ರಿಬ್ಯೂಟರಿ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಬೆನ್ನಿಹಳ್ಳ, ಹಿರೇಹಳ್ಳ ಮತ್ತೆ ತುಪ್ರಿ ಹಳ್ಳ ಅನ್ನುವಂತಹ 3 ಟ್ರಿಬ್ಯೂಟರೀಸ್ ಗಳು ಮೇಜರ್ ಮಲಪ್ರಭಾ ನದಿಯ ಟ್ರಿಬ್ಯೂಟರೀಸ್ ಗಳಾಗಿವೆ. ಅಂಡ್ ಇದರಲ್ಲಿ ಫಾರ್ಮ್ ಆಗಿರುವಂತಹ ಡ್ಯಾಮ್, ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಡ್ಯಾಮ್ ಯಾವುದು ಅಂತ ಹೇಳಿದ್ರೆ ರೇಣುಕಾ ಸಾಗರ್ ಡ್ಯಾಮ್ ಅನ್ನ ಕಟ್ಟಲಾಗಿದೆ. ನೆಕ್ಸ್ಟ್ ಮಲಪ್ರಭಾ ನದಿಯ ಬಗ್ಗೆ ಒಂದು ಕ್ವಶನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ರಿವರ್ಸ್ ಅಂಡ್ ದ ಟ್ರಿಬ್ಯೂಟರಿ. ಮಲಪ್ರಭಾ ಕೃಷ್ಣಾ ನದಿಯ ಟ್ರಿಬ್ಯೂಟರಿ, ಇದು ಕರೆಕ್ಟ್. ನೆಕ್ಸ್ಟ್ ಕಾವೇರಿ, ಹಿರೇಹಳ್ಳ, ಗೋದಾವರಿ, ಬೆನ್ನಿಹಳ್ಳ ಅಂತ ಇದೆ. ರಾಂಗ್ ಇದು. ಯಾಕಂದ್ರೆ ಬೆನ್ನಿಹಳ್ಳ ಆಗಿರಬಹುದು, ಹಿರೇಹಳ್ಳ ಆಗಿರಬಹುದು ಅಥವಾ ತುಪ್ರಿ ಹಳ್ಳ ಆಗಿರಬಹುದು ಮಲಪ್ರಭಾ ನದಿಯ ಟ್ರಿಬ್ಯೂಟರಿ. ಕಾವೇರಿ ಅಥವಾ ಗೋದಾವರಿದಲ್ಲ. ಕರೆಕ್ಟಾ? ಸೊ ಆನ್ಸರ್ ಬಂದು 1 only is the right answer for this particular question. Next, last concept, Ayushman Sarathi. ಆಯುಷ್ಮಾನ್ ಸಾರಥಿ, ಗವರ್ಮೆಂಟ್ ಆಫ್ ಇಂಡಿಯಾ ಆಯುಷ್ಮಾನ್ ಸಾರಥಿಯನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆದ ವಾಟ್ಸ್ಆಪ್ ಚಾಟ್ ಬೋಟ್ ಆಗಿ ಲಾಂಚ್ ಮಾಡಿದೆ. ಸೊ ಈಗ ವಾಟ್ಸ್ಆಪ್ ಚಾಟ್ ಬೋಟ್ ಇರೋದ್ರಿಂದ ನೀವು ಈಸಿಯಾಗಿ ಟೆಕ್ಸ್ಟ್ ಮಾಡ್ಬಿಟ್ಟು ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ತಗೋಬಹುದು. ಜಸ್ಟ್ ಹಾಯ್ ಅಂತ ಟೆಕ್ಸ್ಟ್ ಮಾಡಿದ್ರೆ ನಿಮ್ಗೆ 24/7 ನಿಮ್ಗೆ ಹೆಲ್ಪ್ ಲೈನ್ ಓಪನ್ ಇರುತ್ತೆ. ಸೊ ಈ ಚಾಟ್ ಬೋಟ್ ಅನ್ನ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಡೆವಲಪ್ ಮಾಡಿದೆ. ನ್ಯಾಷನಲ್ ಹೆಲ್ತ್ ಅಥಾರಿಟಿ. ಸೊ ನ್ಯಾಷನಲ್ ಹೆಲ್ತ್ ಅಥಾರಿಟಿ ತುಂಬಾ ನ್ಯೂಸ್ ಅಲ್ಲಿದೆ, ಯಾಕಂದ್ರೆ ನಿನ್ನೆ ಕೂಡ ನ್ಯಾಷನಲ್ ಹೆಲ್ತ್ ಅಥಾರಿಟಿ ಬಗ್ಗೆ ನೋಡಿದ್ವಿ. ಕರೆಕ್ಟಾ? ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. 24/7 ಆಕ್ಸೆಸ್ ಇರುತ್ತೆ. ಇದ್ರ ಮೂಲಕ ಆಯುಷ್ಮಾನ್ ಕಾರ್ಡ್ ಆಗಿರಬಹುದು ಅಥವಾ ಇ-KYC ಆಗಿರಬಹುದು, ಆಧಾರ್ ಲಿಂಕ್ ಮತ್ತೆ ಲಾಕ್ ಆರ್ ಅನ್ಲಾಕ್ ಆಫ್ ದರ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನಾ ಕಾರ್ಡ್, ಈ ರೀತಿಯಾದಂತಹ ಎಲ್ಲಾ ರೀತಿಯ ಆಕ್ಸೆಸ್ ಗಳನ್ನ ಈ ಒಂದು ಆಯುಷ್ಮಾನ್ ಸಾರಥಿ ಅಡಿಯಲ್ಲಿ ತಗೊಳ್ಳಬಹುದಾಗುತ್ತೆ. ಆಯುಷ್ಮಾನ್ ಭಾರತ್ ಸ್ಕೀಮು 5 ಲಕ್ಷ ಇನ್ಶೂರೆನ್ಸ್ ಅನ್ನ ಆಫರ್ ಮಾಡುತ್ತೆ ಟು ಆಲ್ ಎಲ್ಡರ್ಲಿ ಪಾಪ್ಯುಲೇಷನ್ who is having above age 70 and ಆಕ್ಟಿವ್ ಆಗಿ ಇರೋದ್ರಿಂದ ಇದರಿಂದ ಆಯುಷ್ಮಾನ್ ವಯೋವಂದನಾ ಕಾರ್ಡ್ ಅನ್ನು ಕೂಡ ಆಕ್ಸೆಸ್ ಮಾಡಬಹುದಾಗುತ್ತೆ. ಸೊ ಇದಿಷ್ಟು ಆಯುಷ್ಮಾನ್ ಸಾರಥಿ ಸ್ಕೀಮಿನ ಬಗ್ಗೆ. ನೆಕ್ಸ್ಟ್, Ayushman Sarathi recently launched by the government is best described as a mobile ambulance service for rural area. ಇದು ರಾಂಗು. ನೆಕ್ಸ್ಟ್, a portal for medical tourism. ಇದು ಕೂಡ ರಾಂಗು. ನೆಕ್ಸ್ಟ್, a WhatsApp chatbot for ಪ್ರಧಾನಮಂತ್ರಿ ಜನ ಆರೋಗ್ಯ ಸರ್ವಿಸಸ್. ಇದು ಕರೆಕ್ಟ್ ಆದಂತಹ ಉತ್ತರ. ಸೊ ಇದಿಷ್ಟು ಜುಲೈ 1ನೇ ತಾರೀಕು ಇದ್ದಂತಹ ಮೇಜರ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್. ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.